ಬರ್ಲಾ? ಹ್ಞೂ ಬಾಯ್. ಸರಿ ಸರಿ. ಹಾಂ ಬರ್ಲಾ? ಬಾ ಹುಷಾರ್ ನೀವು. ಹುಷಾರು. ಬರ್ತಾ ಎಷ್ಟು ಖುಷಿಯಾಗಿದ್ದು ಹೋಗ್ತಾ ಅಷ್ಟೇ ಬೇಜಾರಲ್ಲಿ ಹೋಗ್ತಾ ಇದ್ದೀನಿ. ಏನು ಮಾಡೋಕ್ಕಾಗಲ್ಲ, ಕೆಲಸ ಮಾಡಲೇಬೇಕಲ್ಲ. ಅದರಲ್ಲೂ ನಮ್ಮ ಊರನ್ನ ಬಿಟ್ಟು ಹೋಗೋಕ್ಕೆ ಭಾಳ ಬೇಜಾರಾಗುತ್ತೆ. ಇಲ್ಲಿ ಬಂದು 3 ಡೇಸ್ ಹೆಂಗಿದೆ ಅಂತಲೇ ಗೊತ್ತಿಲ್ಲ. ಟೈಮ್ ಹಂಗೆ ಕಳೆದೋಗಿದ್ದೇನೆ ಗೊತ್ತಾಗಿಲ್ಲ. ಏನು ಮಾಡೋಕ್ಕಾಗಲ್ಲ, ಏಜಲ್ಲಿ ದುಡಿಲೇಬೇಕು. ಆಮೇಲೆ ಮನೇಲಿ ಕುತ್ಕೊಳೋದಿದ್ದಿದ್ದೆ. ನಮ್ಮೂರು ಮಾನ್ಸೂನ್ ಟೈಮಲ್ಲೆಲ್ಲ ಸಕ್ಕತ್ತಾಗಿರುತ್ತೆ. ಫುಲ್ ಬೆಟ್ಟ ಗುಡ್ಡ. ನಮ್ಮೂರು ಕ್ರಾಸ್ ಆಗ್ತಿದ್ದಂಗೆ ಫುಲ್ ಫಾರೆಸ್ಟ್ ಏರಿಯಾನೇ. ಸಿಟಿಲಿರೋರಿಗೆಲ್ಲ ಹಳ್ಳಿಲಿರ್ಬೇಕಂತ ಇಷ್ಟ ಇರುತ್ತೆ, ಹಳ್ಳಿಲಿರೋರಿಗೆ ಸಿಟಿಲಿರ್ಬೇಕಂತ ಇಷ್ಟ ಇರುತ್ತೆ. ಎಲ್ಲ ಸ್ವಲ್ಪ ದಿನಕ್ಕಷ್ಟೇ, ಆಮೇಲೆ ನಾವೆಲ್ಲೆಲ್ಲಿ ಇರ್ತೀವೋ ಅಲ್ಲಿದ್ರೇ ಚೆಂದ. ಕತ್ಲಾಗಷ್ಟೊತ್ತಿಗೆ ಮನೆ ರೀಚ್ ಆಗಬೇಕಂತ ಇಲ್ಲಿಂದ ಸ್ವಲ್ಪ ಬೇಗನೆ ಬಿಟ್ಟೆ. ಮನೆಯಿಂದ ಒಂದು ½ ನಾನು ತೀರ್ಥಹಳ್ಳಿ ರೀಚ್ ಆದೆ. ಬಟ್ ನನ್ನ ಹಣೆ ಬರೋಕ್ಕೆ ಆಗೊಮ್ಮೆ ಫುಲ್ಲು ಟ್ರಾಫಿಕ್ಕು. ಒಂದು 2 ಅವರ್ ಆಗೊಂಬೆಲ್ಲೇ ಕಳೆದೋಯ್ತು. ನಂಗೆ ಕೆಳಗಡೆಯಿಂದ ಮೇಲ್ಗಡೆ ತನಕ ಫುಲ್ ಜಾಮ್ ಆಗೋಗ್ಬಿಟ್ಟಿತ್ತು. ಆಂಬುಲೆನ್ಸ್ಗೂ ಜಾಗ ಇರಲಿಲ್ಲ ಹೋಗೋಕ್ಕೆ. ಅಲ್ಲಿಂದ ಕೆಳಗಡೆ ಇರೋಷ್ಟೊತ್ತಿಗೆ 6 ಗಂಟೆ ಆಗಿಬಿಟ್ಟಿತ್ತು. ಗಾಡಿನ ಎಲ್ಲೂ ಸ್ಟಾಪ್ ಮಾಡಿರಲಿಲ್ಲ. ಸ್ವಲ್ಪ ಬ್ರೇಕ್ ಕೊಡೋಣ ಅಂತೇಳಿ ಮಣಿಪಾಲ ಸ್ವಲ್ಪ ಸ್ಟಾಪ್ ಮಾಡಿದೆ. ಇನ್ನೊಂದೇನು ಖುಷಿ ಅಂದರೆ ಇಲ್ಲೆಲ್ಲ ಗಾಡಿನ ತುಂಬ ನೀಟಾಗಿ ಓಡಿಸ್ತಾರೆ ಅಂತ ನಾನು ಅಂದ್ಕೊಂಡಿದ್ದೆ. ಅದು ತಪ್ಪು, ಸುಳ್ಳೋದು. ಅಯ್ಯೋ ಅಯ್ಯೋ, ದುರ್ಬೀಜ್ ಕುಟ್ಟಿದ ದುರಹಂಕಾರದ ದುರಾಭಿಮಾನದ ದುಸ್ಸಹವಾಸದ ನನ್ನ ಮಗ, ನೀನು ಇಲ್ಲಿದ್ದೀರಾ? ನೀನು ಯಾವೂರಲ್ಲ ನಿಂದು? ಎಲ್ಲೋದ್ರು ಈ ಥರದ್ದು ಯಾರೊಬ್ರು ಸಿಕ್ಕೇ ಸಿಗ್ತಾರೆ ನಮಗೆ. ಏನು ಮಾಡೋಕ್ಕಾಗಲ್ಲ, ಪಾಪ ಅವ್ರಿಗೆ ಏನು ಕೆಲಸ ಇರುತ್ತೆ ಏನೋ ಮನೇಲಿ, ಯಾರು ಕಾಯ್ತಿರ್ತಾರೋ. ಅಂತೂ ಒಂದು 7:30, 8 ಅನ್ನೋಷ್ಟೊತ್ತಿಗೆ ನಾನು ಮಂಗಳೂರು ರೀಚ್ ಆದೆ. ಇಲ್ಲಿ ಬಂದ ತಕ್ಷಣ ಫಸ್ಟ್ ಮನೆಗೆ ಒಂದು ಫೋನ್ ಮಾಡಿ ಹೇಳ್ಬಿಟ್ಟೆ ನಾನು ರೀಚ್ ಆಗಿದ್ದೀನಿ ಅಂತ ಹೇಳಿ. ಓಕೆ, ನನ್ನ ವೀಡಿಯೋಗಳೆಲ್ಲ ಹೇಗೆ ಬರ್ತಿದೆ ಅಂತ ನಂಗೆ ಗೊತ್ತಿಲ್ಲ, ಬಟ್ ಎಲ್ಲ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದೀರಾ. ಏನಾದರೂ ತಪ್ಪಿದರೆ ಹೇಳಿ, ಸರಿ ಮಾಡ್ಕೊಳ್ತೀನಿ. ಇದೇ ಥರ ಸಪೋರ್ಟ್ ಮಾಡ್ತಾ ಇರ್ರಿ. ಬಟ್ ಬೇರೆಯವ್ರು ನೋಡಿದವ್ರು ಏನು ತಿಳ್ಕೊತಾರೋ ನಂಗೆ ಗೊತ್ತಿಲ್ಲ, ಬಟ್ ನಮ್ಮ ಮನೇಲೆಲ್ಲ ನಂಗೆ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ. ಬೇರೆ ಯಾರು ಏನು ಅಂದ್ಕೊಂಡ್ರು ನಾನು ತಲೆ ಕೆಡ್ಸ್ಕೊಳಲ್ಲ. ಬಟ್ ನಮ್ಮ ಅಪ್ಪ ಅಮ್ಮ ಅಂತೂ ನಾನು ನೋಡಿ ಖುಷಿಯಾಗಿದ್ದಾರೆ, ನಂಗೆ ಅಷ್ಟೇ ಸಾಕು.